ಇವತ್ತು ನಾನು ಮತ್ ನಮ್ಮ ಅವ್ವ ಕೂಡಿ ಬೈಲ್ ಹೊಂಗಲ್ ಹತ್ರ ಇದ್ದಂತ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕ ದರ್ಶನ ತಗೊಳಕ್ ಬಂದಿದ್ದೀವ್ರಿ. ಆದ್ರೂ ಇಲ್ಲಿ ಬರೋಣ ನಾವು ಡೈರೆಕ್ಟ್ VIP ಆಗ್ಬಿಟ್ಟಿದ್ದೀವ್ರಿಪ್ಪ. ನಮಸ್ಕಾರ ರೀ ಬೆಂಕುಳ್ಕು. ನಾ ಇವತ್ತು ನಮ್ಮ ಅವ್ವನ್ ಕರ್ಕೊಂಡ್ ಆ ದಿವಸ ಎಲ್ಲಿ ಹೋಗಿದ್ದಿಲ್ರಿ. ಲಾಸ್ಟ್ ಟೈಮ್ ಯಲ್ಲಂಗುಡ್ಡಕ್ ಹೋಗಿದ್ದೆ. ಅದು ಆದ ನಂತರ ಇವತ್ತ ನನ್ನ ರಾಣಿ ಮತ್ ನಮ್ಮ ಅವ್ವ ಕೂಡಿ ಸೀದಾ ಹೊಂಟ್ ಬಿಟ್ಟಿದ್ರಿ ಒಂದ್ ದೇವಸ್ಥಾನಕ್ ರೀಪ ದರ್ಶನ ತಗೊಳಕತ್ತ. ಅವ್ವ ಮಸ್ತ್ ಬಗ್ಗೆ ಹೆಲ್ಮೆಟ್ ಅದು ಹಾಕಿ ಫುಲ್ ಪ್ಯಾಕ್ ಆಗಿ ಸೀದಾ ಜಪ್ಪಕ್ ಸುಕ್ಕೊಂಡ್ಕೊತ ಹೊಂಟ್ ಬಿಟ್ಟಿದ್ದೀವ್ರಿ. ನಾವು ಬಂದ್ಬಿಟ್ಟಿವ್ರಿ ಬೈಲಹೊಂಗಲ್ ಹತ್ರ ಇದೆಯಂತ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನಕ್ ರೀ. ಅವ್ವ ಮಕ್ಕಳ ಮನಸ್ಸೊಳಗೆ ಏನ್ ನಡೆದತ್ತ ತಾಯಿಗೆ ಎಲ್ಲಾ ಅರ್ಥ ಆಗುತ್ತೆ ಅಂತ. ಅವ್ವ ನಾನ್ ನಿನ್ನ ಹತ್ರ ಏನು ಕೇಳ್ಕೊಳಕ್ ಬಂದಿಲ್ಲ, ಆದ್ರೂ ಇವತ್ ಕೇಳಕತ್ತೇನೆ. ನಾನು ಮತ್ ನಮ್ಮ ಅವ್ವ ಇಬ್ರು ಕೂಡಿ ನಿನ್ನ ದರ್ಶನ ತಗೊಳಕ್ ಬಂದಿವ್. ನನ್ನ ತಾಯಿಗೆ ಯಾವತ್ತು ಖುಷಿಯಾಗಿಡು. ಆಕಿ ಇನ್ನಿವರೆಗೂ ಬಹಳ ಕಷ್ಟ ಮಾಡಾಳ. ಆಕಿ ಮನಸ್ಸೊಳಗಿಂದ ಆಕಿ ಬೇಡಿತಕ್ಕಂತ ಎಲ್ಲಾ ಕೊಡೋಷ್ಟು ತಾಕತ್ ನನ್ ಕೊಡುವ. ಏನೋ ಕಷ್ಟ ಬರ್ಲಿ ಎಲ್ಲಾ ಮಾಡ್ತೇನೆ, ಎಲ್ಲಾ ಸಹಸ್ಕೊಂಡಕ್ಕೇನೆ. ಆದ್ರೂ ನನ್ನ ತಾಯಿಗೆ ಯಾವತ್ತು ಕಷ್ಟ ಬರುವಂಗ್ ಮಾಡ್ಬೇಡವ. ಮತ್ತೊಂದಂದ್ರ ನನ್ನ ಮ್ಯಾಗ ಎಷ್ಟೊಂದು ಜನ ಜೀವ ಇಟ್ಟಾರವ. ಬಹಳ ಜನ ನನ್ ಬೆಟ್ಟದಲ್ಲಿ ಮಾತಾಡ್ಸ್ತಾರ. ಖುಷಿ ಆಕೇತವ. ಎಲ್ಲಾ ನಿನ್ ಆಶೀರ್ವಾದ್ಲೆ ಚಲೋ ಆಗಕತ್ತೈತಿ. ಅವ ಜಲ್ದಿನ 5 ಲಕ್ಷ ಫಾಲೋವರ್ಸ್ ಆಗಕ್ ಬರತ್ತಾರ. ಆ ಫಾಲೋವರ್ಸ್ ಅನ್ನೋಕ್ಕಿಂತ ನನ್ನ ಕುಟುಂಬ ಐತವ. ಅದು ನಿನ್ನ ಆಶೀರ್ವಾದ್ಲೆ ದೊಡ್ಡದಾಗಕತ್ತೈತಿ, ಇನ್ನು ಬೆಳೆಯಾಕತ್ತೈತಿ. ಜಲ್ದಿನ 5 ಲಕ್ಷ ಆಗೋದವ. ನಿನ್ನ ಆಶೀರ್ವಾದ ಇವತ್ತು ಹಿಂಗೆ ಇರ್ಲಿ. ಮತ್ತ ನನ್ನ ಈ ವಿಡಿಯೋ ನೋಡ್ತಿರಂತ ಎಲ್ಲರ ಮ್ಯಾಗೂ ನಿನ್ನ ಆಶೀರ್ವಾದ ಇರ್ಲವ, ಇಷ್ಟೇ ಕೇಳ್ಕೊತೀನಿ. ಈ ನಮ್ಮ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ ಶ್ರೀ ಚಕ್ರ ಮತ್ತು ಶಾಲಿಗ್ರಾಮ್ ಇದೆ ಅಂತ ಏಕೈಕ ದೇವಸ್ಥಾನ ಐತ್ರಿ. ಮತ್ತ ಅಷ್ಟೇ ಅಲ್ರಿ, ಈ ಒಂದು ದೇವಸ್ಥಾನ ಒಳಗ 179 ಫೂಟ್ ಶಿವಲಿಂಗ ಸ್ಥಾಪನೆ ಮಾಡಕತ್ತಾರ. ನಮ್ಮ ಲೈಫ್ ಒಳಗಿದೆ ಅಂತ ಎಲ್ಲಾ ಕಷ್ಟ ಪರಿಹಾರ ಆಗ್ಬೇಕಂದ್ರ ಒಂದ್ ಸಲ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕ ಬಂದು ವಿಸಿಟ್ ಮಾಡ್ರಿ. ನಮ್ಮವ್ವ ನನ್ನ ತಾಯಿ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ.